ಶಿನ್ನೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಅಣ್ಣ. ಏನಂತೆ ಅವ್ರದ್ದು? ಅವ್ರೇನೋ ನಿನ್ನೆ ನೈಟ್ ಏನೋ ಇದು MLC ಮಾಡ್ತೀನಿ ಅಂತ ಹಾಸ್ಪಿಟಲ್ ಹೋಗ್ಯಾರಂತೆ ಅವರು. ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಲ್ವಾ? ಅವರು ಇವರೆಲ್ಲ ಏನು ಕಾಂಪ್ರಮೈಸ್ ಮಾಡೋಣ, ಕಾಂಪ್ರಮೈಸ್ ಆಗಲಿ ಅಂದ್ರೆ ನೀವು ಕಂಪ್ಲೇಂಟ್ ಕೊಡಿ ಹಂಗಿಂಗ್ ಅಂತ ಇದ್ರು ಸರ್ ಇವ್ರು. ಅವ್ರು ಫಸ್ಟ್ ಕಂಪ್ಲೇಂಟ್ ಪೊಲೀಸ್ ಕರ್ಸ್ಕೊಂಡಿದ್ದಾರು ಸ್ಪಾಟಿಗೆ? ನಾವು ಕರ್ಸ್ಕೊಂಡಿದ್ದೀವಿ ಸರ್. ನಾವು ಪೊಲೀಸ್ ನೀವು ಕರ್ಸಿದ್ದು ತಾನೆ? ಹಾ, ನಾವು ಕರ್ಸಿದ್ವಿ. ಫಸ್ಟ್ ನಿಮ್ದು ಕಂಪ್ಲೇಂಟ್ ಆಗ್ಬೇಕು ತಾನೆ? ನಮ್ ಕಂಪ್ಲೇಂಟ್ ಆಗ್ಬೇಕು. ಯಾಕೆ ಕಂಪ್ಲೇಂಟ್ ತಗೋತಾ ಇಲ್ಲ ಅವರು? ಅವರು ಕಾಂಪ್ರಮೈಸ್ ಮಾಡ್ಬೇಕಂತ ಇದಾರೆ ಸರ್ ಅವರೆಲ್ಲ. ಏನಕ್ಕೆ ಕಾಂಪ್ರಮೈಸ್ ಮಾಡ್ತಾರಂತೆ? ಅದೇನೇ ಕೇಳ್ತಾ ಇಲ್ಲ ಅವ್ರೇನೋ, ನೀವು ಇದು ದೊಡ್ಡದ್ ಮಾಡ್ರೆ ಎಲ್ಲ ದೊಡ್ಡದ್ ಆಗ್ತದ, ಹಂಗ ಹಿಂಗೆ ಕೋರ್ಟ್ ಓಡಾಡ್ಬೇಕಾಗ್ತದ, ಹಂಗ್ ಓಡಾಡ್ಬೇಕಾಗ್ತದ ಅಂತ ಎಲ್ಲ ಭಯ ಆಗ್ತದೆ ಸರ್. ಸುಮ್ನೆ ಎಲ್ಲ ಏನಾಯ್ತು ನಂಗೆ ಟೋಟಲ್ ಪೂರ್ತಿ ವಿಚಾರ ಹೇಳಿ. ಪೂರ್ತಿ ಹೇಳ್ತೀನಿ ಅಣ್ಣ. ನಾನು ಫಸ್ಟ್ ಡಾಬಾಲ್ ನಿಲ್ಲಿಸಿದೆ, ನಾನು ಅಲ್ಲಿ ಊಟಕ್ಕೆ ನಿಲ್ಲಿಸ್ತೇನೆ, ನೈಟ್ ಸರ್ವಿಸ್ ಹೋಗ್ತಿರ್ತೀವಲ್ಲ ನಾನು. ಅಲ್ಲಿಂದ ಬರ್ಬೇಕಾದ್ರೆ ಡಾಬಾಲ್ ಊಟಕ್ಕೆ ನಿಲ್ಸಿವ್ರಿ. ಅಲ್ಲೇನು ಅವನು ಊಟ ಸರಿಯಾಗಿ ಸಿಗ್ತಿಲ್ಲ ಅಂತೆ ಸರ್ ಅವನಿಗೆ. ಇಲ್ಲಿ ಯಾಕೆ ನಿಲ್ಸಿರಿ ಕೇಳ್ದ ನನಗೆ. ನಮ್ಮ ಆರ್ಡರ್ ಇದೆ, KSRTC ಆರ್ಡರ್ ಇಲ್ಲ, ಇಲ್ಲೇ ಊಟಕ್ಕೆ ಹಾಕ್ಬೇಕಾಗುತ್ತೆ ನಾವು, ನಮ್ಗೆ ಆರ್ಡರ್ ಇದೆ KSRTC ಅಂದ್ರೆ ನೀವೆಲ್ಲ ಹೇಳ್ತಿನಗೋಸ್ಕರ ಮಾಡ್ತೀರಾ, ನಿಮ್ಗೆ ದುಡ್ಡು ಸಿಗ್ತಂತೆ ಮಾಡ್ತೀರಾ, ಪುಕ್ಷೇಡೆ ಕೊಡ್ತಾರಂತೆ ನಿಲ್ಲಿಸ್ತೀರಾ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆಲ್ಲ ಜೋರ್ ಮಾತಾಡನ್ ಸರ್ ಅವನು. ಆಮೇಲೆ ನಾನು ಹೇಳ್ದೆ ನಮ್ಗೇನ್ ತೊಂದ್ರೆ ಇಲ್ಲಪ್ಪ, ನಮ್ಗೇನ್ ಊಟ ಕಮ್ಮಿದ್ದಿಲ್ಲ, ಆರ್ಡರ್ KSRTC ನಿಂದಿಲ್ಲ, ನಮಗ್ ಫೈನ್ ಹಾಕ್ತಾರ ಹಂಗಂತ ಎಲ್ಲ ಮಾತಾಡಿನ್ ಸರ್ ಅಲ್ಲಿ. ಅವ್ನು ಜಾಸ್ತಿ ನಮ್ಮನ್ನ ಅಕ್ಕನ್ನೆಲ್ಲ ಮಾತಾಡ್ತಾ ಇದ್ದ, ನಾನು ಜಾಸ್ತಿ ಮಾತಾಡ ನಾನು ಬೈದಿನಿ ಸರ್ ಅಲ್ಲಿ. ನೀ ಸಿನ್ನೂರ್ ನಡಿ ನೋಡ್ಕೋತೀನಿ ಅಂದ. ನೀ ಏನ್ ಅದೇನ್ ಕೆಪಾಸಿಟಿ ನನ್ಬಲ್ಲೂ ಬಾಳ ಅದ, ನೀ ಏನ್ ಹಂಗ್ ನೋಡ್ಕೋಬೇಡ, ಮತ್ತ ಕರ್ಸ್ನಿ ಬೇಕಾದವ್ರಿಗೆ ಕರ್ಸ್ನಿ, ಅದಕ್ಕೆ ನಾ ನಿಂಗೇನೇನ್ ಹೊಡೆದಿಲ್ಲ ಬಿಡದಿಲ್ಲ, ನೀನೇ ಬೈಲಿಗಿರ್ತೀನಿ, ನಾನೇ ಹೇಳ್ತೀನಿ ಅಂದ್ರೆ ಬಿ ಕೇಳಲಾಗಿದ್ನಿ ಅಂತ. ಹಂಗನ ಇಲ್ಲಿ ಬರೋದಾಗ ಒಂದ್ ಸ್ಟಾಪ್ ಕೇಳೇನ್ ಸರ್. ಇಲ್ಲಿ ಒಂದು ಸರ್ಕಲ್ ಅದ ಸರ್, ಇಲ್ಲಿ ಅಲ್ಲಿ ಸ್ಟಾಪ್ ಕೊಟ್ಟಿನ್ ಸರ್ ಅವನಿಗೆ. ಟೋಳಿ ಮಕ್ಕಳು ನಿಮ್ಗೆ ನ್ಯಾಯ ಇಲ್ಲ, ನಿಮ್ ಸಿದ್ದರಾಮಯ್ಯ ಅದಕ್ಕೆ ರೊಕ್ಕ ಹೆಚ್ಚು ಮಾಡಲಾಗೇನ, ಪಗಾರ ಹೆಚ್ಚು ಹಂಗಿ ಮಾತಾಡ್ದ. ಹೋಗಿ ನಿನ್ ನಿಮ್ ಮನ್ಯಾಗ ದುಡ್ಡಿಕ್ಕಿದ್ದೇನೆ, ನಾನು ಮತ್ ಗಾಡಿಯಾಗೇನ ಸರ್ ಅವ. ಗಾಡಿಯಾಗ ಅವ್ರಿಗೆಲ್ಲ ಕರ್ಸಿ ಬಸ್ ಸ್ಟ್ಯಾಂಡ್ದಾಗ 50 ಮಂದಿ ಕರ್ಸನ್ ಸರ್ ಅವ. ಅವ್ರು ಏನು ಆಗಿಲ್ಲ, ಏನಾಗಿಲ್ಲ ಸರ್ ಅವ್ರಿಗೆ. ನಾನು ಒಂದ್ ಜರ ತಳಿಬೇಕಾದ್ರೆ ಉಗ್ರ ಹತ್ತೆ ಸರ್ ಅವ್ರಿಗೆ ತುಟ್ಟಿಗೆ. ಅದೆಲ್ಲಿ? ಬಸ್ ಸ್ಟ್ಯಾಂಡ್ ಒಳಗೆ ಸರ್ ಅಲ್ಲಿ. ಅದೇ ಅವ್ನು ನಿಮಗೆ ಹೊಡಿಬೇಕಾದ್ರೆ ತಳ್ಳಿರೋದು? ಹಾ, ಹೊಡಿಬೇಕಾದ್ರೆ ತಳ್ಳಿನ್ ಸರ್ ನಾನು. ತುಟಿಗೆ ಹತ್ತದ, ಅದಕ್ಕೆ ನನಗೆ ಬಾಯಿಗೆ ಹೊಡೆದನ, ಹಲ್ ಕಿಡ್ವೇನ, ರಕ್ತ ಬಂದದ, MLC ಮಾಡ್ತೀನಿ ಅಂತ ಹೇಳಿ ನಿನ್ನೆ ದವಾಖಾನೆ ಸರ್. ಎಲ್ಲ ಪೊಲೀಸ್ ಸ್ಟೇಷನ್ 12:30 ತನ ಒಂದ್ 50 ಜನ 60 ಜನ ಪೊಲೀಸರು ಇಲ್ಲಿ ಸ್ಟೇಷನ್ದಾಗ. ಇವೆಲ್ಲ ಪೊಲೀಸರು ನನಗೆ ಬೈತದ ಸರ್ ಇವ್ರು, ಯಾಕೆ ಹೊಡೆದಿ ಅಂತ. ನಾ ಹೇಳ್ದ ಸರ್ ಹೊಡೆದಿಲ್ಲ, ನನಗೂ ಹೊಡಿಬೇಕಾದ್ರೆ ನನ್ ಪ್ರಾಣ ರಕ್ಷಣೆನ ಮಾಡ್ಕೋಬೇಕಲ್ಲ ಸರ್, ನಾನು ನುಗ್ಸ್ಕೊಟ್ಟಿನಿ ಅಂತ ಹೇಳ. ಅದಕ್ಕೆ ಅವ್ರಿಗೆ ಹತ್ತ ಸರ್, ಕೈ ಹತ್ತದ, ಹೊಡಿಬೇಕು, ನಾ ಯಾಕೆ ಹೊಡಿಲಿ, ನೀವು ಅವ್ರ ಊರಾಗ ಬಂದ್ ಅವ್ರಿಗೆ ಹೊಡಿಕ್ ನಂಗೇನ್ ಅಷ್ಟೇ ಇಲ್ಲ ಸರ್, ನಾವು ಡ್ಯೂಟಿ ಮಾಡ್ತಾ ಇದೀವಿ. ಇಲ್ಲ, ನೀವೇನ್ ಅವ್ರ ಏನ್ ಮಾಡ್ತಾರೆ ಮಾಡ್ಲಿ, ನೋಡೇ ಬಿಡೋಣ, ಆಗಿದ್ದಾಗ್ಲಿ. ಗಾಡಿ ಮೇಲತ್ತಿ ಅವ್ನು ಹಿಂದೆ ಬಂದು, ಹಿಂದೆ ಒಂದ್ಸಲ ಕಿಟಕಿ ಹತ್ರ ಬಂದ್ ಕಿಟಕಿ ಕ್ಲೋಸ್ ಮಾಡ್ತಾನ, ಅಲ್ಲೇನ್ ಮಾತಾಡ್ದ ಅವನು? ಅಲ್ಲಿ ಅವನು ಇನ್ನೊಬ್ಬ ಡ್ರೈವರ್ ಇರ್ತಾನಲ್ಲ ಸರ್ ನಮ್ ಜೊತೆ, ಅವನಿಗೆ ಎಬ್ಬಿಸ್ತಾ ಇದ್ದಾನೆ, ಅವ್ರ ಜೊತೆ ಎದ್ದಿದ್ದಾನೆ. ಎರಡ್ ಡ್ರೈವರ್ ಗಾಡಿಗೆ? ನೈಟ್ ಸರ್ವಿಸ್ ಎರಡು ಇರ್ತಾನೆ. ಆ ಡ್ರೈವರಿಗೆ ಬೈಯಕ್ ಬಂದ, ಅಲ್ಲಿ ಆ ಕಿಟಕಿ ಕ್ಲೋಸ್ ಮಾಡ್ಕೊಂಡ್ಮೇಲೆ ಇಲ್ಲಿಗ್ ಬಂದು ಹತ್ತಿ ನನ್ ಮೇಲೆ ಹೊಡಿತಾ ಇದ್ದ. ನಂಗೆ ಹೊಡಿಬೇಕಾದ್ರೆ ನನ್ ಕೈ ಅವನಿಗೆ ಟಚ್ ಆಯ್ತು ಅಷ್ಟೇನೆ, ಇಷ್ಟೇ. ಇದಕ್ಕೋಸ್ಕರ ಈಗ ಅವರೇ ನಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದೇ ತಾನೇ ಆಗ್ತಿರೋದು? ಅದೇ ಅಷ್ಟೇ ಆಗ್ತದೆ ಅನ್ನೋದು. ಈಗ ನಿಮ್ಮನ್ನೇ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂಡಿದ್ದಾರೆ ಇವರು? ಇವಾಗ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂಡಿದ್ದಾರೆ ಸರ್. ಓಕೆ, ಆಯ್ತು. ಅವ್ರು ಏನಾರು ಮಾಡ್ಲಿ, ಅದೇನಾರು ಆಗ್ಲಿ, ನಾನು ನೋಡೇ ಬಿಡೋಣ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.